ಯಲಹಂಕ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಜಿಪಿ ನಾರಾಯಣಪ್ಪ ಅವರು ತಮ್ಮ 62ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ನಿವಾಸದಲ್ಲಿ ಸರಳವಾಗಿ ಆಚರಿಸಿಕೊಂಡರು. ಈ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಕೆಲವು ಮಂದಿ ಸ್ನೇಹಿತರನ್ನು ಆಹ್ವಾನಿಸಿದ ನಾರಾಯಣಪ್ಪ ಅವರು ತಮ್ಮ ಕುಟುಂಬ ಹಾಗೂ ಬುದ್ಧ ಜ್ಯೋತಿ ಬಡಾವಣೆ ಹಾಗೂ ಚಿಕ್ಕಬಿದರಕಲ್ಲಿನ ಕೆಲವರನ್ನು ಆಹ್ವಾನಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಪಿ ನಾರಾಯಣಪ್ಪ ಅವರು ಬಿಜೆಪಿ ಪಕ್ಷಕ್ಕೆ ಬಂದು 14 ವರ್ಷ ಕಳೆದಿದ್ದು, ಶಾಸಕರ ಮಾರ್ಗದರ್ಶನದಂತೆ ಕೆಲಸ ಕಾರ್ಯಗಳನ್ನು ಮಾಡಿದ್ದು, ಎಲ್ಲರೂ ಸಹಕಾರ ನೀಡಿದರೆ ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ತಿಳಿಸಿದರು. ಸರ್, ಆ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕಂತೇನಿಲ್ಲ. ನಮ್ಮ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಇಲ್ಲಣ್ಣ ಮನೆ ಕಟ್ಟಿದ್ಯಾ, ಈಗ 62 ಆಗ್ತಾ ಇದೆ, ಸೊ ಹಾಗಾಗಿ ನಾವೇನಾದ್ರೂ ಒಂದು ಮಾಡ್ತೀವಿ ಕಾರ್ಯಕ್ರಮ ಅಂತ ಹನುಮಂತರಾಜ್ ಇರ್ಬೋದು, ವಿಕಾಸ್ ಸರ್ ಇರ್ಬೋದು, ದಲ್ಬೀರ್ ಇರ್ಬೋದು, ಚಂದ್ರು ಇರ್ಬೋದು, ನಮ್ಮ ನಟರಾಜ್ ಅಣ್ಣ ಇರ್ಬೋದು, ಗಂಗಾ ಎಲ್ಲ ಹಿರಿಯರಿಂದ ಹಿಡಿದು ಯುವಕರಿಂದ ಎಲ್ಲರೂ ಸೇರ್ಕೊಂಡು ಇಲ್ಲ ನಾವು ಬರ್ತಡೇ ಮಾಡ್ಲೇಬೇಕು ನೀವು ಬರ್ಲಿ ಅಂತ ನಮ್ಮ ಬಾಬೂರ್ ಇರ್ಬೋದು ಎಲ್ಲರೂ ಸೇರ್ಕೊಂಡು ಮಾಡಿದ್ರು. ಹಾಗಾಗಿ ನಾನು ಬಿಟ್ಟಿದೆ. ನಾವು ಸಾಯಂಕಾಲ 5 ಗಂಟೆವರೆಗೂ ಏನೋ ಆತರ ವಿಶೇಷತೆ ಏನಿಲ್ಲ. ಸೊ ಆದ್ರೂ ಎಲ್ಲರೂ ಬಂದಾಗ ನೀವೇ ನೋಡಿದಿರಿ. ಸೊ ಇಷ್ಟೊಂದು ನಾನು ಅನ್ಕೊಂಡಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ಸೊ ನನಗೂ ತುಂಬಾ ಖುಷಿ ಆಗ್ತಿದೆ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಮಾಡ್ತೀನಿ ಅಂತ ನನಗೂ ಒಂದು ಇದು. ಈಗ ನಮ್ಮ ಕರೆಯಣ್ಣವ್ರು ಬಂದಿದ್ದಾರೆ ಹಿರಿಯರು ಅಂತ ಚಿಕ್ಕಬಿದರಕಲ್ಲಿಂದ, ಸಾಕಷ್ಟು ಜನ ಇದ್ದಾರೆ. ಸೊ ಆತರ ವಿಶೇಷವಾಗಿ ಏನು ಅಂತ ಏನಿಲ್ಲ. ಸೊ ನಾರ್ಮಲ್ ಆಗಿ ಹುಟ್ಟುಹಬ್ಬ 62ನೇ ವರ್ಷದ ಈಗ ಲಾಸ್ಟ್ ಟೈಮ್ ಮಾಡಿದ್ವಿ, ಅದಕ್ಕಿಂತ ಹಿಂದೆ ಮಾಡಿದ್ವಿ. ಸೊ ಈ ಸಾರ್ತಿ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಹಿಂಗೆ. ಸೊ ನನ್ನ ಮಗನ ಬರ್ತಡೇಗೋಸ್ಕರ ನಾನು ನಿಮ್ಗೆ ಗೊತ್ತಿದೆ ಚಿಕ್ಕಬಿದರಕಲ್ ಅಂಡರ್ ಪಾಸ್ ಕೂಡ ಕ್ಲೀನ್ ಮಾಡಿ ಅದೆಲ್ಲ ರೆಡಿ ಮಾಡಿದ್ವಿ. ಸೊ ನಮ್ಮ ಕೈಲಿ ಆಗಿದ್ದು ರವಿ ಕಿರ್ಲಸ್ಕರ್ ಬಡಾವಣೆ, ಬುದ್ಧಜ್ಯೋತಿ ಬಡಾವಣೆ. ಸೊ ಸಾಧಾರಣ ನನ್ನ ಕೈಲಿ ಆಗಿದ್ದು. ಯಾರೋ ಒಬ್ರು ನಮ್ಮ ಹನುಮಂತರಾಜನ ಯಾರೋ ಮೆಸೇಜ್ ಹಾಕಿದ್ರು, ಏನು ಬಡಾವಣೆಯ ಅಭಿವೃದ್ಧಿಕಾರರು ಅಂತ. ಸೊ ಆತರ ಅನ್ಸ್ಕೊಬೇಕು ಅಂದ್ರೆ ನಮಗೂ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಒಂದು ಆಸೆ ಜಾಸ್ತಿ ಇರುತ್ತೆ. ಅದು ಎಲ್ಲದಕ್ಕೂ ಮುಖ್ಯವಾಗಿ ನಮಗೆ ನಮ್ಮ ಶಾಸಕರಾದ SR ವಿಶ್ವನಾಥ್ ಅವರು ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ನೀವು ಈ ತರ ಕೆಲಸ ಮಾಡಬೇಕು, ರಸ್ತೆ ಕೆಲಸ, ಚರಂಡಿ ಕೆಲಸ, ನೀರ್ ಕೆಲಸ, ಬೋರ್ವೆಲ್ ಕೆಲಸ. ಖಂಡಿತ ಅವ್ರು ಏನ್ ಹೇಳಿದ್ರು ಅದನ್ನ ಪಾಲಿಸ್ಕೊಂಡು ಮಾಡ್ಕೊಂಡು ಬರ್ತಾ ಇದೀನಿ. ಸೊ ಸುಮಾರು ಆಗ್ಲೇ 14 ವರ್ಷ ಆಯ್ತು ಬಿಜೆಪಿ ಪಕ್ಷದಿಂದ. ಖಂಡಿತ ಈ ಜನ ನನ್ಗಾಗ್ಲೇ ಒಂದು 15 ಜನ ಕೂಡ ನಮ್ಮ ಹತ್ರ ಫೋರ್ಸ್ ಮಾಡಿದ್ರು. ನಾನು ಹೇಳಿದೆ, ನೋಡಪ್ಪ ಆ ತರ ಜನರಲ್ ಕ್ಯಾಟಗರಿ ಬಂದ್ರೆ ಖಂಡಿತ ನಾನು ನಗರಸಭೆಗೆ ಆಕಾಂಕ್ಷಿ ಆಗಿರ್ತೀನಿ. ಸೊ ಎಲ್ಲ ಸಹಕಾರ ಕೊಟ್ರೆ ನಾನು ನಿಜವಾಗ್ಲೂ ಅದಕ್ಕೆ ಅಭಾರಿಯಾಗಿ ಎಲ್ಲರೂ ಸೇವೆ ಮಾಡಕ್ಕೆ ಬದ್ಧ ಇದ್ದೀನಿ ಅಂತ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ನಾನು ಆಸೆ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು 20-30 ವರ್ಷದ ರಾಜಕೀಯದಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ. ನಮ್ಮ ಶಾಸಕರಿಂದ 15 ವರ್ಷ ಸರ್ವಿಸ್ ಮಾಡಿದ್ದೀನಿ. ಸೊ ನನಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ. ಯಾಕಂದ್ರೆ ಈ 5 ವರ್ಷ ಬಿಟ್ರೆ ನಮ್ಗಾಗ್ಲೇ ಈಗ 62, 70 ಆದ್ಮೇಲೆ ಈಗಿನ ಕಾಲದಲ್ಲಿ ಕಷ್ಟ ಇರುತ್ತೆ ರಾಜಕೀಯ ಮಾಡೋದನ್ನು. ಹಾಗಾಗಿದೆ. ಭಗವಂತ ಅದೇನ್ ದಾರಿ ತೋರಿಸ್ತಾನೆ ಅದನ್ನ ಮಾಡಕ್ ರೆಡಿ ಇದ್ದೀನಿ. ಜನ ಹೆಂಗೆ ಹೇಳ್ತಾರೆ ಹಂಗ್ ನಾನು ಬದ್ಧ ಇರಕ್ಕೆ ನಾನು ರೆಡಿ ಇದ್ದೀನಿ. ಖಂಡಿತವಾಗ್ಲೂ ಇದೀನಿ. ಇದುವರೆಗೂ ಕೋವಿಡ್ ಬಂದಾಗ ಎಷ್ಟು ಸೇವೆ ಮಾಡಿದೀನಿ, ಏನ್ ಮಾಡಿದೀನಿ, ಜನಸೇವೆ ಏನ್ ಮಾಡಿದೀನಿ, ನಾ ಯಾವತ್ತೂ ಎದುರ್ಕೊಂಡು ಮನೆ ಕೂತಿರ್ಲಿಲ್ಲ. ಸೊ ಅನ್ನದ ಪಾಕೆಟ್ ಇಂದ ಹಂಚಿ ನಾನು ಜನಸೇವೆ ಮಾಡಿದೀನಿ. ಅದಕ್ಕೆಲ್ಲ ನನಗೆ ಅದೇನ್ ಗೌರವ ಕೊಡ್ಬೇಕೋ, ಬುದ್ಧವತಿ ಬಡಾವಣೆ ಇರ್ಬೋದು, ಚಿಕ್ಕಬಿದರಕಲ್ ಇರ್ಬೋದು, ರವಿ ಕಿರ್ಲಸ್ಕರ್ ಬಡಾವಣೆ ಇರ್ಬೋದು, ಆ ಗೌರವ ನನಗೆ ಕೊಟ್ಟಿದ್ದಾರೆ. ನಾನು ಯಾವಾಗ್ಲೂ ಅವ್ರಿಗೆ ಚಿರುಣಿಯಾಗೇ ಇರ್ತೀನಿ. ಇವತ್ತು ನಮ್ಮ ಜಿಪಿ ನಾರಾಯಣಪ್ಪ ಅವರ ಜನ್ಮದಿನ 62ನೇ ಜನ್ಮದಿನನ ನಾವು ಆಚರಿಸ್ತಾ ಇದ್ವಿ. ಬಹಳ ಸಂತೋಷ ಆಗುತ್ತೆ. ಇವಾಗ 62 ವರ್ಷ ಆದಂಗೆ ಕಾಣಲ್ಲ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಅದನ್ನ ಉಲ್ಟಾ ಮಾಡ್ಕೊಂಡು 26 ವರ್ಷ ಆಗ್ತದೆ. 26 ವರ್ಷದ ಹುಡುಗನ ತರಾನೇ ಇವರು. GP ಏನಂದ್ರೆ ನನಗೇನು ಗೊತ್ತಿಲ್ಲ, G ಅಂದ್ರೆ ಏನು, P ಅಂದ್ರೆ ಅಂತ. ನಾನು ತಿಳ್ಕೊಂಡು ಗ್ರ್ಯಾಂಡ್ ಪವರ್ ನಾರಾಯಣಪ್ಪ ಅಂತ. ಆ ಪವರ್ ಉಳಿಸ್ಕೊಂಡು ಎಲ್ಲಾ ಕಾರ್ಯಕ್ರಮಕ್ಕೂ ನುಗ್ಗುತ್ತಾರೆ. ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಸಕ್ಸಸ್ ಮಾಡಂತೂ ಕೊಡ್ತಾರೆ. ಅದನ್ನ ಇವ್ರಿಗೆ ವಯಸ್ಸು ಹೆಚ್ಚಾದಷ್ಟು ಇವ್ರಿಗೆ ಹುಮ್ಮಸ್ಸು ಹೆಚ್ಚಾಗ್ಲಿ, ಭಗವಂತ ಆಯುಸ್ ಆರೋಗ್ಯ ಕೊಟ್ಟು राजकीय सब सपोर्ट सिगले तो भगवत नावेला केळ्ಕೊಳ್ಳೋಣ। नारायणप्पा सर के लिए आए हैं। अब हमारा 25 साल हो गए। हमने बहुत सारे अपने जीवन में बहुत लोग देखे हैं, और एक ऐसा जो हमेशा आपके किसी भी प्रकार की कोई सहायता हो, अगर उसके लिए हमेशा कोई आदमी तैयार है तो वो ये है। ये इनके यहाँ रहने के बाद में हमें ये महसूस नहीं होता कि हम कहीं बाहर हैं। ऐसा लगता है हम अपने गांव में और गांव के प्रमुख के साथ में, कि कोई भी अगर रात के 12 बजे रात के 2 बजे भी कोई समस्या का जरूरत आएगा या समस्या का समाधान का जरूरत पड़ेगा तो नारायणप्पा सर है। ನಮ್ಮ GP ನಾರಾಯಣಪ್ಪನವರು ನಮ್ಮ ಬುದ್ಧಜ್ಯೋತಿ ಬಡಾವಣೆ ಹಾಗೂ ರವಿ ಕಿರ್ಲಸ್ಕರ್ ಬಡಾವಣೆ ವಾರ್ಡಿನ BJPಯ ಪ್ರಮುಖರು. ಇವರು ನಮ್ಮ ಬಡಾವಣೆಯ ಅಭಿವೃದ್ಧಿ ಆಗಲಿ,
ಸಾಮಾಜಿಕ ಕಳಕಳಿ ಇದೆಲ್ಲದು ಮತ್ತು ಬಡಾವಣೆಯ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸೋ ಅಂಥ ವ್ಯಕ್ತಿ ಇವರು. ಆದ್ದರಿಂದ ಈ ದಿನ ನಾವೆಲ್ಲರೂ ಸೇರಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಮತ್ತೊಮ್ಮೆ ಈ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇದು ನಮ್ಮ ಈ ಬಡಾವಣೆ ಏನಿದೆ ಇದು ಬುದ್ಧ ಜ್ಯೋತಿ ಬಡಾವಣೆ ಹಾಗೂ ರವಿ ಕಿರ್ಲೋಸ್ಕರ್ ಬಡಾವಣೆ ಒಂದು ವಾರ್ಡ್ ಆಗಿದೆ. ಇದು ನಗರಸಭೆ ಮತದಾಯಿನಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತದೆ. ಈ ನಗರಸಭೆ ವ್ಯಾಪ್ತಿಯಲ್ಲಿ ಎಲೆಕ್ಷನ್ ಏನಾದರೂ ನಡೆದರೆ ನಮ್ಮ GPN ಅವರೇ ಇಲ್ಲಿನ ಅಭ್ಯರ್ಥಿ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಸೆ ಇದೆ. ಅವರು ಈ ರೀತಿ ಒಳ್ಳೆ ರೀತಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಸಮಾಜ ಸೇವೆ ಮಾಡ್ತಾರೆ, ಅಭಿವೃದ್ಧಿಗಾಗಿ ಕೈ ಜೋಡಿಸ್ತಾರೆ ಅನ್ನೋ ಭರವಸೆ ನಮಗಿದೆ. ಹಾಗಾಗಿ ಅವರೇ ನಮ್ಮ ಅಭ್ಯರ್ಥಿ ಅಂತೇಳಿ ನಾವು ಈ ದಿನ ಅಂದ್ಕೊಂಡಿದ್ದೀವಿ. ಆ ದಿನ ನಾವೆಲ್ಲ ಸ್ನೇಹಿತರುಗಳು, ನಾವೆಲ್ಲರೂ ಬಡಾವಣೆ ನಿವಾಸಿಗಳು ಸೇರಿ ನಾವೆಲ್ಲರೂ ಸಹ ಈ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.